ഓനെയും കൊണ്ട് പോവുള്ളൂ. അത് ഞാൻ പറഞ്ഞതതിനും ആ വാക്ക് അമ്മക്ക് പാലിച്ചു കൊടുത്തുകൂടെ. ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಾ? ಪ್ರಕೃತಿ ಮುನಿಸಿಕೊಂಡ್ರೆ ಏನೆಲ್ಲ ಅನಾಹುತ ಆಗುತ್ತೆ ಅನ್ನೋದಕ್ಕೆ ಶಿರೂರು ಗುಡ್ಡ ಕುಸಿತ ದುರಂತವೇ ಒಂದು ಪ್ರತ್ಯಕ್ಷ ಉದಾಹರಣೆ. ಈ ದುರ್ಘಟನೆಯಿಂದ ಅರ್ಜುನ್ ಸೇರಿದಂತೆ ಹಲವಾರು ಜೀವಗಳು ಬಲಿಯಾದರು. ಇಂದು ಈ ದುರಂತ ಇತಿಹಾಸ ಪುಟ ಸೇರಿದರೂ ಕೂಡ ಲಾರಿ ಮಾಲೀಕ ಮನಾಫ್ ಹಾಗೂ ಅರ್ಜುನ್ ನಡುವಿನ ಗೆಳೆತನ ಜಾತಿ ಧರ್ಮ ಮೀರಿ ನಿಂತಿದೆ. ಇಂದು ಕೆಲಸಗಾರರನ್ನ ಕೆಲಸದ ಆಳುಗಳಾಗಿಯೇ ಕಾಣುವುದು ಹೆಚ್ಚು. ಅಂತಹುದರಲ್ಲಿ ತನ್ನ ಲಾರಿಯಲ್ಲಿ ಚಾಲಕನಾಗಿದ್ದ ಅರ್ಜುನ್ಗಾಗಿ 72 ದಿನ ಕಾದ ಮನಾಫ್ ತಾಳ್ಮೆಯನ್ನು ನಾವೆಲ್ಲರೂ ಕೂಡ ಮೆಚ್ಚಲೇಬೇಕು. ನನಗೆ ಲಾರಿ ಬೇಡ, ಅರ್ಜುನ್ ಬೇಕು. ಆತನ ಮನೆಗೆ ಮಾತು ಕೊಟ್ಟಿದ್ದೇನೆ. ಅರ್ಜುನನ್ನು ವಾಪಸ್ ತರುವುದಾಗಿ ಹೇಳಿದ್ದೇನೆ. ಅರ್ಜುನ್ ಖಂಡಿತವಾಗಿಯೂ ಕ್ಯಾಬಿನ್ನೊಳಗೆ ಇದ್ದಾನೆ, ಆತ ಎಲ್ಲೂ ಹೋಗಿಲ್ಲ ಎಂದು ಆರಂಭದಿಂದಲೇ ಮನಾಫ್ ಮಾಧ್ಯಮಗಳ ಎದುರು ಹೇಳಿಕೊಂಡೇ ಬಂದಿದ್ರು. ഓനെയും കൊണ്ട് പോവുള്ളൂ. അത് ഞാൻ പറഞ്ഞതതിനും ಆ ವಾಕ್ ಅಮ್ಮക്ക് ಪಾಲಿച്ചു കൊടുത്തുകൂടെ. ಅದು ನಿಜವಾಯಿತು ಕೂಡ. ಇಂದು ಮನಾಫ್ಗೆ ಅರ್ಜುನನ್ನು ಜೀವಂತವಾಗಿ ಕರೆದುಕೊಂಡು ಹೋಗಲು ಆಗಲಿಲ್ಲ ಅಂದರೂ ಕೂಡ ಕನಿಷ್ಠ ಅವರ ಬಾಡಿಯನ್ನಾದರೂ ಕೂಡ ಕುಟುಂಬಕ್ಕೆ ಕಳಿಸಿಕೊಟ್ಟಂತಹ ನೆಮ್ಮದಿ, ಸಾರ್ಥಕತೆ ಇದೆ. ಕೇರಳದ ಅರ್ಜುನ್ ಚಲಾಯಿಸುತ್ತಿದ್ದ ಬೆನ್ಸ್ ಲಾರಿ ಗಂಗಾವಳಿ ನದಿಯ ನೀರಿನಾಳದಲ್ಲಿ ಇದೆ ಎಂದು ತಿಳಿದ ದಿನದಿಂದಲೇ ಮನಾಫ್ ಶಿರೂರಿಗೆ ಆಗಮಿಸಿ ಅರ್ಜುನ್ಗಾಗಿ ಕಾಯ್ತಾ ಇದ್ರು. ಬರೋಬ್ಬರಿ 72 ದಿನದ ಬಳಿಕ ಮನಾಫ್ ಅರ್ಜುನ್ ದೇಹದ ಜೊತೆಗೆ ಕೇರಳಕ್ಕೆ ತೆರಳಿದ್ದಾರೆ. ಕಳೆದ 2 ತಿಂಗಳಿನಿಂದ ಕಾರ್ಯಾಚರಣೆ ನಡೀತಾ ಇತ್ತು. ಯಾವ ಡ್ರೈವರ್ಗೂ ಮನಾಫ್ನಂತಹ ಸ್ನೇಹಜೀವಿ ಸಿಗಲಿಕ್ಕಿಲ್ಲ ಅಂದರೆ ತಪ್ಪಾಗಲಾರದು. ಮನಾಫ್ ಗಂಗಾವಳಿ ನದಿ ತಟದಲ್ಲಿ ಕಣ್ಣೀರು ಹಾಕಿಕೊಂಡೇ ಕುಳಿತಿದ್ರು. ಮಾತ್ರವಲ್ಲ, ಅವರಿಗೆ ಅನಾರೋಗ್ಯ ಇತ್ತು. ಅವರು ಕಳೆದ 2 ತಿಂಗಳಿಂದ 10 kgಯಷ್ಟು ತೂಕವನ್ನು ಕೂಡ ಕಡಿಮೆ ಮಾಡಿಕೊಂಡಿದ್ದಾರೆ. ಅಂದರೆ ಈ ಘಟನೆಯಿಂದ ಅವರ ತೂಕ ಕಡಿಮೆಯಾಗಿದೆ. ಅನ್ನ ಆಹಾರ ಬಿಟ್ಟು ಕಾರ್ಯಾಚರಣೆ ನಡೆಸುವಾಗ ಮನಾಫ್ಗೆ ಈ ಥರದ ಒಂದು ಆರೋಗ್ಯದಲ್ಲಿ ಕೂಡ ವ್ಯತ್ಯಯ ಆಗಿತ್ತು. ಅಂದಹಾಗೆ ಮನಾಫ್ ಅರ್ಜುನ್ ನಡುವೆ 2020ರಲ್ಲಿ ಪರಿಚಯ ಆಗಿತ್ತು. ಉದ್ಯಮಿಯಾಗಿರುವಂತಹ ಮನಾಫ್ ಹಲವಾರು ವ್ಯವಹಾರಗಳನ್ನು ನಡೆಸ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಸಾಗರ್ ಕೋಯಾ ಟಿಂಬರ್ ಸಂಸ್ಥೆ ಕೂಡ ಒಂದು. ಟ್ರಕ್ಗೆ ಚಾಲಕ ಬೇಕು ಎಂದು ಸಂಬಂಧಿಕರೊಬ್ಬರಲ್ಲಿ ಮನಾಫ್ ಹೇಳ್ಕೊಂಡಿದ್ರು. ಆಗ ಅರ್ಜುನ್ನ ಪರಿಚಯವಾಗಿತ್ತು. ಇಬ್ಬರ ನಡುವಿನ ಸ್ನೇಹ ಬೆಳೆಯಿತು. ಅರ್ಜುನ್ ಕೂಡ ಅಷ್ಟೇ ಕಡಿಮೆ ಸಮಯದಲ್ಲಿ ಮಾಲೀಕನ ಪ್ರೀತಿಗೆ ಪಾತ್ರವಾಗಿದ್ದರು. ಮನಾಫ್ ಲಾರಿಯನ್ನು ಕ್ಲೀನಾಗಿ ಇಡ್ತಾ ಇದ್ರು. ಅದೇ ರೀತಿಯಲ್ಲಿ ಅರ್ಜುನ್ ಕೂಡ ಲಾರಿಯನ್ನು ಅತ್ಯಂತ ಕ್ಲೀನಾಗಿ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ರು. ಯಾವುದೇ ಒಂದು ರೀತಿಯ ದೋಷ ಬಾರದಂತೆ. ಒಂದು ಆಕ್ಸಿಡೆಂಟ್ ಕೇಸ್ ಕೂಡ ಅರ್ಜುನ್ ಮೇಲೆ ಇಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಮನಾಫ್ನನ್ನು ಸೋದರನಂತೆ ಅರ್ಜುನ್ ಕಾಣ್ತಾ ಇದ್ರು. ಇಬ್ಬರ ಧರ್ಮ ಬೇರೆ ಆಗಿತ್ತು. ಒಬ್ಬರು ಹಿಂದೂ, ಇನ್ನೊಬ್ಬರು ಮುಸ್ಲಿಂ. ಆದರೆ ಇಬ್ಬರ ನಡುವಿನ ಸ್ನೇಹ ಸಂಬಂಧ ತುಂಬ ಗಾಢವಾಗಿತ್ತು. ಶಿರೂರಿನಲ್ಲಿ ಜುಲೈ 16ರಂದು ನಡೆಯಬಾರದ ದುರಂತ ಸಂಭವಿಸಿಬಿಡುತ್ತೆ. ಈ ವಿಷಯ ತಿಳಿಯುತ್ತಲೇ ಮನಾಫ್ ಸ್ಥಳಕ್ಕೆ ಓಡೋಡಿ ಬರ್ತಾರೆ. ಹಾಗೆ ಬಂದವರು ಅರ್ಜುನ್ ಹುಡುಕಾಟದ ಆತಂಕದಲ್ಲಿದ್ದಾಗ ಸ್ಥಳೀಯ ಆಡಳಿತದ ಜೊತೆಗೆ ಚರ್ಚೆ ಮಾಡ್ತಾರೆ. ಮಾತಿಗೆ ಮಾತು ಬೆಳೆದು ಮನಾಫ್ ಸರಿಯಾಗಿ ಕಾರ್ಯಾಚರಣೆ ನಡೆಸ್ತಾ ಇಲ್ಲ ಅಂತ ಆಡಳಿತ ವರ್ಗದ ಮೇಲೆ ಹರಿಹಾಯ್ತಾರೆ. ಒಂದಷ್ಟು ವಿವಾದಗಾಗತ್ತೆ, ಗೊಂದಲಗಳು ಆಗತ್ತೆ. ಇದಾದ 2 ದಿನಕ್ಕೆ ಮನಾಫ್ ಮೇಲೆ ಅಪಪ್ರಚಾರ ಮಾಡುವಂತಹ ಕೆಲಸ ನಡೆಯುತ್ತೆ. ಮನಾಫ್ ಒಬ್ಬ ಸ್ಮಗ್ಲರ್. ಆತನ ಲಾರಿಯಲ್ಲಿ ಚಿನ್ನವಿದೆ, ಮಾದಕ ವಸ್ತುವನ್ನು ಸಾಗಣೆ ನಡೆಸಲಾಗ್ತಾ ಇದೆ ಎಂದೆಲ್ಲ ಸುದ್ದಿಗಳು ಹಬ್ತವೆ. ಅರ್ಜುನ್ ನಾಪತ್ತೆಯಾಗಿದ್ದ ನೋವಿನಲ್ಲಿದ್ದ ಮನಾಫ್ಗೆ ಇದು ಭಾರಿ ಅವಮಾನಕರವಾದಂಥ ಹೇಳಿಕೆಗಳು ಹಾಗೂ ಮಾಧ್ಯಮಗಳಲ್ಲಿ ಬರ್ತಿದ್ದಂತಹ ಅಪಪ್ರಚಾರಗಳು ಅವರ ತಲೆಯನ್ನು ಕೆಡಿಸುತ್ತೆ. ಇದಾಗಿ 2 ತಿಂಗಳ ಬಳಿಕ ಇದೀಗ ಲಾರಿ ಸಿಕ್ಕಿದೆ. ಈಗ ಮನಾಫ್ ಅಂದಿನ ಹೇಳಿಕೆಯನ್ನು ತಿರುಗಿ ಕೊಟ್ಟಿದ್ದಾರೆ. ಬನ್ನಿ, ಸ್ಮಗ್ಲಿಂಗ್ ಮಾಡಿದ್ದೇನೆ ಅಂತ ನೀವು ಆರೋಪಿಸಿದ್ರಿ. ಎಲ್ಲಿದೆ ಆ ಸ್ಮಗ್ಲಿಂಗ್? ಚಿನ್ನ ಎಲ್ಲಿದೆ? ಅಥವಾ ಡ್ರಗ್ಸ್ ಎಲ್ಲಿದೆ? ಇದೆಲ್ಲವನ್ನು ನನಗೆ ತೋರಿಸಿ ಅಂತ ಸವಾಲು ಹಾಕಿದರು. ಸುಳ್ಳು ಸುದ್ದಿ ಹರಡಿ ಮನಾಫ್ ಮೇಲೆ ಕೋಮು ಬಣ್ಣವನ್ನು ಬಡಿಯಲು ಸಿದ್ಧವಾಗಿದ್ದ ಕೆಲವರು ಈಗ ಸದ್ದಿಲ್ಲದೆ ಬಿಲ ಸೇರಿದ್ದಾರೆ. ಈ ನಡುವೆ ಮನಾಫ್ ಹೇಳಿದ ಮಾತು ಸಾರ್ವಕಾಲಿಕವಾಗಿದೆ. ನನ್ನ ಲಾರಿಯಿಂದ ನನ್ನ ಕುಟುಂಬದ ಹೊಟ್ಟೆ ತುಂಬ್ತಾ ಇತ್ತು. ಅರ್ಜುನ್ ದುಡಿಮೆಯಿಂದ ನಾವು ಕೂಡ ಊಟ ಮಾಡ್ತಾ ಇದ್ವು. ಇಂದು ಲಾರಿ ಹೋಗಿದೆ, ಅದನ್ನು ದುಡಿದು ಹೊಸತ್ತು ಖರೀದಿ ಮಾಡಬಹುದು. ಆದರೆ ಹೋದ ಅರ್ಜುನ್ ಜೀವವನ್ನು ಮರಳಿ ತರೋಕ್ಕೆ ಸಾಧ್ಯವಿಲ್ಲ ಅಂತ ನೋವಿನಲ್ಲಿ ತಿಳಿಸಿದ್ದಾರೆ.
ಮನಾಫ್ನಲ್ಲಿರುವಂತಹ ಮಾನವೀಯತೆ ಪ್ರತಿಯೊಬ್ಬರ ಹೃದಯ ಗೆಲ್ಲುತ್ತೆ. ಸ್ವಾರ್ಥಿಗಳೇ ತುಂಬಿರುವಂತಹ ಈ ಜಗತ್ತಿನಲ್ಲಿ ಇಂತಹ ಮಾಲೀಕರು ಸಿಗುವುದು ತೀರಾ ಅಪರೂಪ. ಈ ಬಗ್ಗೆ ನಿಮಗೇನನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ನಮಸ್ಕಾರ.